ಪರಮಾತ್ಮನಿಗೆ ಒಂದು ನಿಯಮ ಉಂಟು. ಅವನ ಪ್ರಪಂಚವನ್ನ ನಿಯಮನ ಮಾಡಬೇಕಾದ್ರೆ ಅವನು ಒಂದು ಕಟ್ಟುಪಾಡಿಗೆ ಒಳಪಟ್ಟೆ ನಡೀತಾನೆ. ಇಲ್ಲದೇ ಇದ್ರೆ ನಡೆಸೋದು ಹೇಗೆ? ಈಗ ಒಬ್ಬ ಕಾನೂನು ತಯಾರು ಮಾಡಿದಾನೆ ಅಂತ ಇಟ್ಕೊಳ್ಳಿ, ಅವನು ಕಾನೂನಿಗೆ ಒಳಪಡ್ಬೇಕೋ ಬೇಡವಾ? ಹಾಗೆ ಒಳಪಟ್ಟರೆ ಕಾನೂನಿಗೆ ಬೆಲೆ. ನಾನೇ ಕಾನೂನು ಮಾಡಿರೋನು, ನಾನು ಹೇಗ್ ಬೇಕಾದ್ರೂ ನಡೀತೀನಿ ಅಂದ್ರೆ ಆಗುತ್ತೆ? ಒಬ್ಬ ಧರ್ಮಶಾಸ್ತ್ರ ಬರೆದಿರ್ತಾನೆ, ಏಕಾದಶಿ ದಿವಸ ಊಟ ಮಾಡಬಾರದು ಅಂತ. ಅವನೇ ಊಟ ಮಾಡ್ತಾ ಇದ್ದಾನೆ. ಹೋಗಿ ಕೇಳೋದು, ಏನಯ್ಯ ನೀನೇ ಬರದ್ದೀಯ ಅಂತ. ಅದು ಬರೆಯೋಕ್ ಮಾತ್ರ. ನಾನು ಮಾಡಬಹುದು ಅಂದ್ರೆ ಅಯ್ಯೋ ಇದೇನಿದು, ಯಾರು ಒಪ್ತಾರೆ ಸ್ವಾಮಿ ಅದನ್ನ? ಹಾಗೆ ಭಗವಂತ ತಾನೇ ಕಾನೂನು ಮಾಡಿ ತಾನೇ ಉಲ್ಲಂಘನೆ ಮಾಡ್ತಾನೆಯೇ? ಆದ್ರಿಂದ ಅವನು ಉಲ್ಲಂಘನೆ ಮಾಡೋದಿಲ್ಲ. ಮತ್ತೇನ್ ಮಾಡ್ತಾನೆ? ಕಾನೂನು ಪ್ರಕಾರ ನಡೀಬೇಕು ಅಂತ. ಏನು ಕಾನೂನು? ಯಾರು ಏನು ಕರ್ಮ ಮಾಡಿದಾರೋ ಅದಕ್ಕೆ ಫಲ ಕೊಡೋದು ನನ್ನ ಜವಾಬ್ದಾರಿ ಅಂತ. ನೀವು ಚೆಕ್ ತಗೊಂಡೋಗಿ ಪ್ರೆಸೆಂಟ್ ಮಾಡಿದ್ರೆ ಹಣ ಕೊಡೋದು ಕ್ಯಾಶಿಯರ್ ಜವಾಬ್ದಾರಿ. ಸ್ವಾಮಿ ಅವನಿಗೆ 500 ಕೊಟ್ಬಿಟ್ರೆ ನನಗೆ ಮಾತ್ರ 100 ಕೊಟ್ಟರು, ನಿಮ್ ಚೆಕ್ಕಲ್ಲಿ ಎಷ್ಟು ಬರ್ದಿದೆಯೋ ಅಷ್ಟು. ಎಲ್ರಿಗೂ ಅವನೇನು ಎತ್ತೆತ್ತು ಕೊಡೋಕ್ ಅವನಿದೆ, ಅವ್ರ ಅಪ್ಪನ ಮನೆ ಇದೆ, ಕೊಡಕ್ ಸಾಧ್ಯವೇ? ನಿಮ್ಮ ಚೆಕ್ನಲ್ಲಿ ಎಷ್ಟು ಹಣ ಇದೆಯೋ ಅಷ್ಟು. ಹಾಗೆ ನಿಮ್ಮ ಹಣೆ ಒಳಗೆ ಏನು ಬರ್ದಿದೆಯೋ ಅದೇ ಚೆಕ್ಕು. ಅದಕ್ಕೆ ತಕ್ಕ ಹಾಗೆ ಪರಮಾತ್ಮ ಫಲ ಕೊಡ್ತಾರೆ. ನೀವು ಏನ್ ತಲೆ ಕೆಳಕಾದ್ರೂ ಅದಷ್ಟು. ಆದ್ರಿಂದ ನೀವು ನಿಮ್ಮ ಕರ್ಮಾನುಗುಣವಾಗಿ ಫಲವನ್ನು ಪಡೆಯುವಾಗ, ಕರ್ಮಕ್ಕೆ ತಕ್ಕಂತೆ ಫಲ ಬರಬೇಕು ಅಂತ ಭಗವಂತ ನಿಯಮ ಮಾಡಿಬಿಟ್ಟಿರುವಾಗ ಆ ನಿಯಮದ ಪ್ರಕಾರವೇ ಅವನು ನಡೆಯೋದು ಕರೆಕ್ಟ್. ಯಾರು ಬೇಕಾದ್ರೂ ಅದನ್ನು ಒಪ್ಪುತ್ತಾರೆ ಅಲ್ಲವೇ? ಆದ್ರಿಂದಲೇ ಭಗವಂತನನ್ನು ನೀವು ಆರಾಧನೆ ಮಾಡಬೇಕಾದ್ರೆ ಕಂಡೀಷನ್ ಹಾಕೋಕ್ ಕೊಡುದು, ಇಂಥ ಫಲ ಕೊಡು ಇಂಥ ಫಲ ಕೊಡು ಅಂತ. ಯಾಕೆ ಅಂತ ಯಾರಿಗ್ ಗೊತ್ತು? ಹಿಂದೆ ನೀವು ಆ ಕರ್ಮ ಮಾಡಿದಿರೋ ಇಲ್ವೋ, ಬರುತ್ತೋ ಬಿಡುತ್ತೋ, ಆ ಅದೃಷ್ಟವಾದದ್ದು ಹಿಂದಿಂದೆಲ್ಲ ಯಾರಿಗ್ ಗೊತ್ತು? ಕರ್ಮ ಫಲಾಧ್ಯಕ್ಷನಾದ ಭಗವಂತನಿಗೆ ನಾವು ಒಪ್ಪಿಸ್ಬೇಕೇ ಹೊರತು ನಮ್ಮ ಬಯಕೆಗಳನ್ನು ಹೀಗೆ ಆಗಬೇಕು ಅಂತ ಕಂಡೀಷನ್ ಹಾಕೋದು ತಪ್ಪಾಗ್ಬಿಡುತ್ತೆ. ಒಂದು ವೇಳೆ ಭಗವಂತ ವರ ಕೊಟ್ಟರೂ ಕೂಡ ಅದು ನಮಗೆ ಪೂರ್ಣ ಫಲಕಾರಿಯಾಗಲ್ಲ ಅಲ್ಲವೇ? ಅದಕ್ಕೋಸ್ಕರವಾಗಿಯೇ ಭಗವದ್ಗೀತೆ ಏನ್ ಹೇಳುತ್ತೆ? ಭಗವಂತನನ್ನು ಭಕ್ತಿ ಮಾಡ್ರಿ, ಆದ್ರೆ ನಿಷ್ಕಾಮವಾಗಿ ಭಕ್ತಿ ಮಾಡಿ, ಏನು ಕಂಡೀಷನ್ ಹಾಕಬೇಡಿ. ಪರಮಾತ್ಮನಿಗಾಗಿ ಪರಮಾತ್ಮನನ್ನು ಪ್ರೀತಿಸುತ್ತೇನೆ ಎಂಬುವವನು ನಿಜವಾದ ಭಕ್ತ.